ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತಿನ ಏನಪ್ಪ ಅಂದರೆ ಇವತ್ತು ನಾಗಮಾಮ ಮನೆಗೆ ಬಂದುಬಿಟ್ಟಿದ್ದಾರೆ. ನಾಗಮಾಮ ಮನೆಗೆ ಬಂದುಬಿಟ್ಟು ಇವತ್ತು ಹೇಳಿದ್ದಾರೆ, ಇವತ್ತೇನೋ ಒಂದು ಸೂಪರ್ ಆಗಿರೋ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ ಯಾವ ಥರ ರೆಸಿಪಿ ಇವತ್ತು ತೋರಿಸ್ತಾರೆ ಅಂತ. ಗೈಸ್, ನಮ್ಮ ಮನೆಯಲ್ಲೂ ಏನೋ ಕುಕಿಂಗ್ ಸ್ಟಾರ್ಟ್ ಮಾಡೋರೆ ನೋಡಿಲ್ಲಿ. ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಮದುವ್ರಿಗೂ ತೊಗೊಂಡ್ಬಿಟ್ಟವ್ರೆ. ಗಾಯ್ಸ್, ಇವತ್ತು ನಾಗೇಶ್ ನಾಗಿ ಅವರು ಪಲಾವ್ ಮಾಡ್ತಾವ್ರೆ, ರೆಸಿಪಿ ತೋರಿಸ್ತಾರೆ, ನೋಡೋಣ ಬನ್ನಿ. ಆಲ್ರೆಡಿ ಕಟ್ ಮಾಡಿಕೊಂಡ್ಬಿಟ್ಟವ್ರೆ. ಅಂತೂ ಇಂದು ನಿಮ್ಮ ನಾಗೇಶ್ ನಾಗಿ ಅವರು ಮನೆಗೆ ಬಂದರು ಇವತ್ತೇ. ಕಾಯಿ ಹೊಡೆದಿದ್ದು ಇಟ್ಟಿಲ್ಲ. ಎಣ್ಣೆ ಕುದಿಯಕ ಇಟ್ಟು ಕಾಯಕ್ಕಿಟ್ಟು ತಂದು ಹಾಕಿ ಮಿಕ್ಸಿಗದು ಸಾಸಿವೆ ಹಾಕ್ಕೊಂಡು ಕರಿಬೇವು ಆಯ್ತನ ಇದಕ್ಕೆ ನೀರು ಹಾಕ್ತು ಗಂಧ ಮಾಡು. ಇಡಿ ಕೊತ್ತಂಬರಿ ಇದು ಬಂದ್ಬಿಟ್ಟು ಪಲಾವ್ ಹಾಕೋ ಎಲೆ ತುಂಬ ಸ್ಮೆಲ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಒಂಥರ ರೈಸ್ ಸೂಪರ್ ಆಗಿ ಸ್ಮೆಲ್ ಇರುತ್ತೆ. ಇದು ಹಾಕಿದೆ ಅಕ್ಕಿ ತಗೊಂಡ ಗ್ಲಾಸ್ ಹಾಕಲ್ಲ. 3 ಗ್ಲಾಸ್ ಹಾಕಾ? ಇನ್ನೊಂದು ಗ್ಲಾಸ್ ಹಾಕ್ಬಿಡು. 4 ಗ್ಲಾಸ್ ಯಾಕೆ ಬೇಕು? ಈರುಳ್ಳಿ ಎಲ್ಲ ತುಂಬ ಸಾಫ್ಟ್ ಆಗಲಿದೆ. ಈರುಳ್ಳಿ ಸಾಫ್ಟ್ ಆಗೋದಕ್ಕಿಂತ ಮುಂಚೆ ಏನೂ ಹಾಕ್ಕೋಬಾರ್ದು ತರಕಾರಿ ಪಲಾವ್ ಬಿರಿಯಾನಿಗೆಲ್ಲ. ಅದು ಈರುಳ್ಳಿ ಸಾಫ್ಟಾಗಿ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ಇದಕ್ಕೆ ಕೆಳಗಡೆ ಹೋಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಬೇಕು. ನಾವು ಬಂದು ಹೋಗ್ಕೊಂತ ಅಂತಂದ್ರೆ 2 ದಿನದ ಅಲ್ಲೇ ಇಟ್ಟಾಳಕ್ಕೆ. ಏನು ಜ್ಯೂಸ್ ಅದು? ಚಿಕನ್ ಬಿರಿಯಾನಿ ಅಂತ. ಈರುಳ್ಳಿ ಟೊಮೆಟೊ ಅಲ್ಲಿ ನಾನು ಹಾಕ್ತೀನಿ.
ಟೊಮೆಟೊ ಆದಮೇಲೆ ಬೀನ್ಸು, ಒಂಚೂರು ಅವರೆಕಾಯಿ, ಇದು ಚಪ್ರದ ಅವರೆಕಾಯಿ ಅಂತಾರೆ, ಅವರೆಕಾಯಿ, ಸ್ವಲ್ಪ ತೊಂಡೆಕಾಯಿ, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್. ಏನು ತರಕಾರಿ ಹಾಕಿದ್ರು ಚೆನ್ನಾಗಿರುತ್ತೆ ಹಾಕಿ ಮಾಡ್ಕೊಳ್ಳಿ ನೋಡಿ. ನಿಮಿಷ ಎಲ್ಲ ಫ್ರೈ ಆಗಿರ್ತಾರೆ. ಇದಕ್ಕೆ ಮೇನ್ ಬಂದ್ಬಿಟ್ಟು ಇವತ್ತು ಏನಿದೆ ಅಂತಂದರೆ ಇದು ಅವರೆಕಾಳು. ಇದೇನಪ್ಪ ಅವರೆಕಾಳು ಸೀಸನ್ ಇಲ್ವಲ್ಲ ಅಂತ ಅಂದ ಇವಾಗ. ಬಟ್ ನಮ್ಗೆ ಅವರೆಕಾಳು ತುಂಬ ಇಷ್ಟ. ನಮ್ಮದು ನಾನ್ ವೆಜ್ಗಿಂತ ಅವರೆಕಾಳು ತುಂಬ ಇಷ್ಟ ಆಗುತ್ತೆ ನನಗೆ. ಈ ಮನೆ ನಮ್ಮ ಗೌರಿ ಬೀಜ ಒಳಗೆ ನಮ್ಮ ಫ್ರೆಂಡ್ ಊರಲ್ಲಿ ಸಿಕ್ಕಿತ್ತು, ಅವಾಗ ತೊಗೊಂಡಿದೆ. ಅದಕ್ಕೆ ಇವತ್ತು ಈ ರೆಸಿಪಿ ಮಾಡ್ತಾಯಿದ್ದೀನಿ ಅವರೆಕಾಳು ಹಾಕಿ. ಒಂದೆರಡು ನಿಮಿಷ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ರುಬ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡೋಣ. ಈ ರುಬ್ಬುವಾಗ ಹೇಳಿದ್ನಲ್ಲ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಒಂದು ಟೊಮೆಟೊ ಹಣ್ಣು ಇದೆಲ್ಲ ಹಾಕಿ ರುಬ್ಬಿದ್ದೀವಿ. ಚೆನ್ನಾಗಿ ಬಾಯ್ಲ್ ಸ್ವಲ್ಪ ಎಲ್ಲ ಬೇಯಲಿ, ಆಮೇಲೆ ಮತ್ತೇನು ಹಾಕಬೇಕು ಅಂತ ಹೇಳ್ತೀನಿ ಗಾಯ್ಸ್. ಇದೆಲ್ಲ ಬೇಯ್ತಾ ಇದೆ. ಈ ಟೈಮ್ನಲ್ಲಿ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡ್ಬಿಡೋಣ. ಒಂದು ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದು 5 ನಿಮಿಷ ಹಿಂಗೆ ಫ್ರೈ ಆಗ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಏನಂತ ಹೇಳ್ತೀನಿ. ಈಗ ಇದಾದಮೇಲೆ ಇದಕ್ಕೆ 6 ಸ್ಪೂನಿಂದ ಒಂದು 2 ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನು ಮಸಾಲೆ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸರಿ ತೆಗೆಸ್ಕೊಳ್ಳೋಣ. ಇದೆಲ್ಲ
ಬೇಯೋವಾಗೆ ಒಂಥರ ಒಳ್ಳೆ ಸ್ಮೆಲ್ ಬರುತ್ತೆ ಗೈಸ್. ಹೊರಗೆ ಕಾಳು ಇದ್ಬಿಟ್ರೆ ಅಂತೂ ಸೂಪರ್ ಆಗಿರುತ್ತೆ. ಇನ್ನೊಂದು 2 ನಿಮಿಷ ಫ್ರೈ ಆಗಿ ಆಮೇಲೆ ಅಕ್ಕಿ ನೀರು ಹಾಕ್ಬಿಟ್ಟು ತರಕಾರಿ ಎಲ್ಲ ಚೆನ್ನಾಗಿ ಒಂಚೂರು ಬೇಯಿಸ್ಕೊಳ್ಳೋಣ. ಒಂದು 2 ನಿಮಿಷ ಬೇಯ್ತಾ ಇರಲಿ. 2 ನಿಮಿಷ ಆಮೇಲೆ ಅಕ್ಕಿ ಆ್ಯಡ್ ಮಾಡೋಣ ಗೈಸ್ ಕುಕಿಂಗ್ ಟೈಮಲ್ಲಿ ಕಿಡಿ ಬಸವ ಒಂಥರ ಸೆಂಟ್ರ್ ಬಂದುಬಿಟ್ಟು ಹೋಳಿಗೆ ಸುಟ್ಕೊಂಡು ಹೋಗ್ತಾವಳೆ. ನಮಗೂ ಹೋಳಿಗೆ ನಮಗೂ ನೋಡಿ ಗೈಸ್ ನಮಗೆ ಹಾಕೊಳ್ಳೋ ಅಂದರೆ ಹೆಂಗೆ ಮಾಡ್ತಾವಳೆ. ಇವಾಗ ನೋಡಿ ಫುಲ್ಲು ತುಪ್ಪನ ಕಡಿಮೆ ಮಾಡ್ಬಿಡ್ತಾಳೆ ಇವಾಗ. ಈ ಒಂದು ಡಬ್ಬ ಫುಲ್ಲು ನಾ ಇವಳೆ ಖಾಲಿ ಮಾಡಿದ್ದು. ನೆನೆಸಿರೋ ಇವಾಗ ಗೈಸ್ ಹೋಳಿಗೆ ಎಲ್ಲ ತಿಂದಾಯ್ತು. ಇವ್ರು ನೋಡಿ ಇನ್ನು ತಾಟ್ ಬೇರೆ ನೆಕ್ತವಳೆ ಕುತ್ಕೊಂಡು. ಅವಳಿಗೆ ತಿನ್ನಕ್ಕೆ ಏನಿಲ್ವ ಅಂತ ಅದಕ್ಕೆ ತಾಟ್ನ ಹಾಕ್ತಾ ಇದ್ದಾರೆ. ಇವಾಗ ಫೈನಲ್ ರಿಸಲ್ಟ್ ಪಲಾವ್ದು ತೋರಿಸ್ತೀವಿ, ವೇಟ್ ಮಾಡಿ ಗೈಸ್. ಫೈನಲ್ ರಿಸಲ್ಟ್ನ ತೋರಿಸ್ತೀವಿ ನೋಡಿ. ತುಂಬ ಸಿಂಪಲ್ ಪಲಾವ್. ಅದೇ ಬೇಕು ಇದೇ ಬೇಕಂತಾರೆ. ಏನು ತರಕಾರಿ ಇದೆ ಅದಕ್ಕೆ ಕಟ್ ಮಾಡಿ ಹಾಕ್ಬಿಟ್ಟು ಪ್ರೊಸೀಜರ್ನ 1 by 1 ನೀಟಾಗಿ ಫಾಲೋ ಮಾಡಿದರೆ ಸೂಪರ್ ಆಗಿರೋ ಪಲಾವ್ ರೆಡಿ ಆಗುತ್ತೆ. ಅದು ನಾನು ಅವರೆಕಾಳು ಮಿಕ್ಸ್ ಮಾಡಿ ಸೂಪರ್ ಆಗಿರುತ್ತೆ. ನಾನು ಅದು ಬ್ಯಾಟಿಂಗ್ ಮಾಡೋಕ್ಕೆ ವೇಟಿಂಗ್. ಗೈಸ್ ನೋಡಿದ್ರಲ್ಲ ಆಲ್ರೆಡಿ ಪಲಾವ್ ಬರ್ತಾರ. ಆಲ್ರೆಡಿ ಇವ್ಳು ನೋಡಿ ಆಲ್ರೆಡಿ ಮುಂಚೆನೆ ಕಾಯ್ತಾ ಇದ್ದಾಳೆ ಪಲಾವ್ ಯಾವಾಗ ಆಗುತ್ತೋ ಅಂತ ಹೇಳ್ಬಿಟ್ಟು. ಗೈಸ್ ನೋಡಿದ್ರಲ್ಲ ಇವ್ಳು ಆಲ್ರೆಡಿ ಬ್ಯಾಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು, ಹಾಕೊಳಕ್ಕೆ ಸ್ಟಾರ್ಟ್ ಮಾಡೋಳೆ. ಇನ್ನು ನಾವು ಕೂಡ ಬ್ಯಾಟಿಂಗ್ ಮಾಡಬೇಕು. ನೈಟು ಅಮ್ಮ ಬಂದ ತಕ್ಷಣ ನಾವು ಕೂಡ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಐ ಥಿಂಕ್ ಮಾಮ ಎಲ್ಲ ತಿಂದಾನ. ಪಲಾವ್ ಈ ಥರ ಇದೆ. ನೀವು ಪಲಾವ್ ಬಾರಿಸ್ಬಿಟ್ಟು ನಾನು ಮತ್ತೆ ಮಂಜು ಅವ್ರ ಮನೆಗೆ ಹೋಗ್ಬೇಕು. ಗೈಸ್ ನೋಡಿದ್ರಲ್ಲ ಆಲ್ರೆಡಿ ಇವರು ಮತ್ತು ಇವರು ಬ್ಯಾಟಿಂಗ್ ಇವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಮನೇಲಿ ಮಾತುಕತೆ ನೋಡಿ ಸ್ಟಾರ್ಟ್ ಮಾಡಿ. ಗೈಸ್ ನಾಗೇಶ್ ನಾಗಿ ಅವರು ಹೋಗ್ತವ್ರೆ. ಇದು ತಗೊಂಬಾಯ್ತಂಗ ಕೆಳಗೆ ಎಲ್ಲೋಟಿ ಯಾವ ಕೊಡ್ಬೇಕು. ನೆಲಮಂಗಲದಿಂದ ಕೋರಮಂಗಲಕ್ಕೆ ಹೆಪ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹಂಗೆ ನೆಲಮಂಗಲ ಅಂದ್ರೆ ನಮ್ಮ ಬಾನಸವಾಡಿಗೆ ನೆಲಮಂಗಲ ದೂರ ಇಲ್ಲ. ಇಲ್ಲೇ ಬಿತ್ತಲ್ಲ ಗೈಸ್ ನಾಗೇಶ್ ನಾಗಿ ಅವರು ಮತ್ತೆ ಮಂಜಣ್ಣನ ಮನೆ ಹೋಗ್ತವ್ರೆ. ಕಳಿಸ್ಕೊಡೋಣ ಅಷ್ಟೇ. ಬಾಯ್ ಬಾಯ್ ಟಾಟಾ. ಗೈಸ್ ನೋಡಿದ್ರಲ್ಲಿ ಇವತ್ತಿನ ರೆಸಿಪಿ ಯಾವ ಥರ ಇತ್ತು ಅಂತ ಸಖತ್ತಾಗಿತ್ತು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿರಿ.
ನೋಡಿದ್ರಲ್ಲ ಇವತ್ತಿನ ಪಲಾವು ವಿಶೇಷ ಯಾವ ಥರ ಇತ್ತು ಅಂತ ಎಲ್ಲ ರೆಸಿಪಿ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೀವಿ. ಒಂದ್ಸರಿ ನೀವು ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ. ಓಕೆನಾ? ಟಾಟಾ ಬಾಯ್ ಬಾಯ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಷ್ಟೇ.